ಹೆಲ್ಮೆಟ್ ಆ್ಯಕ್ಚುಲಿ ಡಬಲ್ ಕಲರ್ ಇದೆ. ಒನ್ ಸೈಡ್ ಫುಲ್ಲು ಪಿಂಕ್ ಕಲರ್, ಒನ್ ಸೈಡ್ ಬ್ಲೂ ಕಲರ್. ಆ್ಯಂಡ್ ನನ್ನ ಜರಿ ಸಬ್ಸ್ಕ್ರೈಬ್ ಮಾಡಿ, ಫೋನ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಇಲ್ಲೊಂದು ಸ್ಕ್ಯಾನರ್ ಹಾಕೊಂಬಿಡು ನೆಕ್ಸ್ಟ್. ಓಹೋ, ಸ್ಕ್ಯಾನ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ. ಐಡಿಯಾ ಕೊಡ್ತಾ ಇದ್ದಾರೆ ನೋಡಿ. ಐಡಿಯಾಗಳು ಬರ್ತಾ ಇರುತ್ತೆ ಅವಾಗ. ಏನ್ ಇಷ್ಟು ವೈಟ್ ಕಾಣಿಸ್ತಿದ್ದೀರಾ? ಏನಿದು ಸೀಕ್ರೆಟ್? ಹುಡುಗಿನ ನಂಗೆ ಹಂಗೆಲ್ಲ ಆಡ್ಕೋಬಾರ್ದು. ಡೆಡಿಕೇಶನ್ ಮೆಚ್ತಾ ಇದ್ದೀನಿ. ಇಂಥ ಬಿಸಿಲಲ್ಲಿ ಕೂಡ ಅವ್ರು ಆಡ್ತಿದಾರಲ್ಲ. ಹುಡುಗಿದ ಸ್ಟ್ರಾಂಗ್ ಅದು. ಮಕ್ಕಳೇ ಸ್ಟ್ರಾಂಗ್. Pimps in the crib, ma. Drop it like it's hot. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರೈಡ್ ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಹತ್ರ ಒಂದು ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಲೇಸ್ಗೆ ಹೋಗ್ತಿದ್ದೀವಿ ಅನ್ನೋದಕ್ಕಿಂತ ಇವತ್ತು ಆ್ಯಕ್ಚುಲಿ ಇರೋದು ಒಂದು ಕ್ರಿಕೆಟ್ ಮ್ಯಾಚ್. ಸೊ ಆ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ನಾನು ಕೂಡ ಇದ್ದೀನಿ. ನಾನು ಕೂಡ ಆ ಗೇಮ್ನ ಆಟ ಆಡ್ತಿದ್ದೀನಿ. ನನಗೆ ಕ್ರಿಕೆಟ್ ಬಗ್ಗೆ ಸೀರಿಯಸ್ಲಿ A to Z ಗೊತ್ತಿಲ್ಲ. ನನಗೆ ಕ್ರಿಕೆಟ್ ಅಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಇವತ್ತು ನಾನು ಹೇಗೆ ಆಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಬಟ್ ಆಟ ಆಡ್ತಿರೋರಿಗೆ ಎಂಕರೇಜ್ ಮಾಡ್ತೀನಿ ಗಾಯ್ಸ್. ಸೊ ಓಕೆ, ಟಾಪಿಕ್ ಬಿಡೋಣ ಬನ್ನಿ, ಇವಾಗ ಹೋಗೋಣ. ಅದಕ್ಕಿಂತ ಮೇಯ್ನ್ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಬಿಫೋರ್ ಎಸ್ಟರ್ಡೇ ಒಂದು ನ್ಯೂ ಹೆಲ್ಮೆಟ್ ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಒಂದು ಹೆಲ್ಮೆಟ್ನ ತೋರಿಸೋಣ ಅಂತ ಹೇಳಿ. ಆಲ್ಮೋಸ್ಟ್ ನನ್ನದು ಹೆಲ್ಮೆಟ್ ತುಂಬ ಹೋಲ್ಡ್ ಆಗಿತ್ತು. ಅಂದಾಗಿ ನ್ಯೂ ಹೆಲ್ಮೆಟ್ ನನ್ನ ಒಂದು ಜಡೆಗೆ ಮ್ಯಾಚ್ ಆಗುವಂತಹ ಹೆಲ್ಮೆಟ್ ಬೇಕಿತ್ತು ನನಗೆ. ಮೇಯ್ನ್ ನಾನು ನೋಡ್ತಾ ಇದ್ದಿದ್ದು ಯಾವ ಬ್ರ್ಯಾಂಡ್ ಹೆಲ್ಮೆಟ್ ಅನ್ನೋದಕ್ಕಿಂತ ಯಾವ ಕಲರ್ ಹೆಲ್ಮೆಟ್ ಅನ್ನೋದು ನಾನು ಜಾಸ್ತಿ ನೋಡ್ತಾ ಇದ್ದೆ. ಸೊ ಇದು ನನ್ನ ಒಂದು ಹೇರಿಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅಂದಾಗಿ ಇದನ್ನು ತೊಗೊಂಡಿದ್ದೀನಿ. ನಿಮಗೆ ತೋರಿಸುವಂತಹ ಸಮಯ. ನೋಡಿ ಗೈಸ್, ನಿಮಗೆ ಓಪನ್ ಮಾಡಿ ತೋರಿಸ್ಬೇಕಂತ ಹೇಳಿ ನಾನು ಇನ್ನು ಇದನ್ನು ಓಪನ್ ಕೂಡ ಮಾಡಿಲ್ಲ, ರಿಮೂವ್ ಮಾಡಿಲ್ಲ. ದೆನ್ ಸಿ ನನ್ನ ಹೆಲ್ಮೆಟ್ ಆ್ಯಕ್ಚುಲಿ ಡಬಲ್ ಕಲರ್ ಇದೆ. ಒನ್ ಸೈಡ್ ಫುಲ್ಲು ಪಿಂಕ್ ಕಲರ್, ಒನ್ ಸೈಡ್ ಬ್ಲೂ ಕಲರ್. ಆ್ಯಂಡ್ ನನ್ನ ಜರಿ ತೊಗೊಂಡ್ಬಂದ ತಕ್ಷಣ ಹಾಕ್ಬಿಟ್ಟೆ ನನ್ನ ಜಡೆನ. ಆ್ಯಕ್ಚುಲಿ ನಾನು ಸಿ ಓಕೆ. ದೆನ್ ಸರಿ, ಇದು NHK ಆ್ಯಕ್ಚುಲಿ. ಸೊ ಒಳ್ಳೆ ಬ್ರ್ಯಾಂಡ್ ಅಂದ್ಕೊಳ್ತೀನಿ. ಇದಕ್ಕಿಂತ ಕಾಸ್ಟ್ಲಿಯಾಗಿ ನನಗೆ ತೊಗೊಳಕ್ಕಾಗಲ್ಲ ಗೈಸ್. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗೈಸ್. ಓಕೆ, ಲಿವ್ ಇಟ್. ಸೊ ಇವಾಗ ಇದನ್ನು ಓಪನ್ ಮಾಡುವಂತಹ ಸಮಯ. ಫಸ್ಟು ಈ ಹೆಲ್ಮೆಟ್ನ ಹಾಕ್ಕೊಂಡು ರೈಡ್ ಮಾಡ್ತಿದ್ದೀನಿ ಇವತ್ತು. ಬನ್ನಿ ನಾವೇ ಇನಾಗ್ರೇಷನ್ ಮಾಡಿಬಿಡುವ. ಓ ಮೈ ಗಾಡ್, ಈಗ ತೆಗೆದ್ರೆ ಇದು ಹಳೇದಾಗೋಗ್ಬಿಟ್ಟೆ. ಓಪನ್ ಮಾಡಿಬಿಟ್ಟೆ. ಆ್ಯಂಡ್ ಇನ್ನೊಂದು ಇದೆಯಲ್ಲ, ಅದನ್ನು ಓಪನ್ ಮಾಡೋಣ ಅಲ್ಲ. ಏನು ಒಂದೇ ಓಪನ್ ಮಾಡೋದು? ಹಾಂ, ಇದನ್ನು ಓಪನ್ ಮಾಡೋಣ. ಎಸ್, ಎರಡನ್ನೂ ಓಪನ್ ಮಾಡಾಯಿತು ಗೈಸ್. ಸೀನಾ. ಸೊ ಫೈನಲಿ ನನ್ನ ಹೆಲ್ಮೆಟ್ ತೊಗೊಂಡಾಯಿತು. ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಇವಾಗ ಐ ಥಾಟ್ ನನಗೆ ಇದು ಪರ್ಫೆಕ್ಟ್ ಅಂತ ಅನಿಸಿದೆ, ಮ್ಯಾಚ್ ಆಗಿದೆ. ಸೊ ಬನ್ನಿ, ಆಲ್ಮೋಸ್ಟ್ ಒಂದು 5 ಮಂತ್ಸಿಂದ ನಾನು ಈ ಜುಟ್ಟನ್ನ ವೇರ್ ಮಾಡೇ ಇಲ್ಲ. ನಾನು ಸೋಲೋ ರೈಡ್ ಹೋಗ್ಬೇಕಿದ್ರೆ ಕಂಪಲ್ಸರಿ ಇದನ್ನು ಹಾಕ್ಕೊಳ್ಳೇಬೇಕಂತ ಹೇಳಿ ತೊಗೊಂಡಿದ್ದು ನಾನು ಇದನ್ನು. ಬಟ್ 5 ಮಂತ್ಸಿಂದ ಯಾಕೋ ನನಗೆ ಫೀಲ್ ಆಗ್ತಿತ್ತು ನನ್ನ ಹೆಲ್ಮೆಟ್ಟಿಗೆ ಇದು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ. ದೆನ್ ಇವಾಗ ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಸೊ ಅಂದಾಗ ಹಾಕ್ಕೊಳ್ತಿದ್ದೀನಿ. ಬನ್ನಿ ಇವಾಗ ರೈಡ್ ಸ್ಟಾರ್ಟ್ ಮಾಡುವ. ಇವತ್ತು ಹೋಗ್ತಿರೋದು ಗಾಯ್ಸ್ 140 ಮೆಂಬರ್ಸ್ ಹೋಗ್ತಾ ಇರೋದು ರೈಡ್. ಅಂದಾಗಿ ಜಸ್ಟ್ ಕ್ಯೂರಿಯಾಸಿಟಿ, ಯಾರೆಲ್ಲ ಬಂದಿರ್ತಾರೆ ನನಗೆ ಗೊತ್ತಿರೋರು ಅಂತ ಹೇಳಿ. ಸೊ ಬನ್ನಿ ಇವಾಗ ಹೋಗಿ ರೈಡ್ ಸ್ಟಾರ್ಟ್ ಮಾಡುವ. ಫೈನಲಿ ನಾವು ಮಣಿಪಾಲ್ ಹಾಸ್ಪಿಟಲ್ ಡೆಡ್ ಅಪೋಸಿಟ್ ಪಾರ್ಕ್ ಮಾಡಿದ್ವಿ. ಎಲ್ಲ ಎಲ್ಲ ಒಂದು ಬ್ಯಾಚಸ್ ತಗೊಂಡು ಆಮೇಲೆ ನೀನು ಡಬ್ ಮಾಡ್ಕೋಬೇಕು. ನೀನು ಕೇಳಿಸ್ತಿಲ್ವಾ? ಕೇಳಿಸಲ್ಲ, ಮಾತಾಡೋಣ. ಒಬ್ಬರಿಂದ ಒಬ್ರು ಲೈನ್ ಪಕ್ಕ ಫಾಲೋ ಮಾಡಬೇಕು.
ಫೈನಲಿ ಗಾಯ್ಸ್ ಬಂದಿದ್ದಾಯಿತು ಇಲ್ಲಿಗೆ. ಇವಾಗ ಅಲ್ಲಿ ತಿಂಡಿ ಮಾಡೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ. ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಇದನ್ನೆಲ್ಲ ಮೇಂಟೈನ್ ಮಾಡೋದು ನಿಜ ತುಂಬ ಕಷ್ಟ. 150 ಮೆಂಬರ್ಸ್ನ ರೋಡಲ್ಲಿ ಸಿಂಗಲ್ ಲೈನಲ್ಲಿ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ತುಂಬ ಕಷ್ಟ. ಮತ್ತೆ ಮೇಂಟೈನ್ ಮಾಡ್ಕೊಂಡು ಬಂದಿದೀವಲ್ಲ ಇವಾಗ ಇಷ್ಟು ದೂರ. ಅದನ್ನೇ ಹೇಳಿದ್ದು ಕಷ್ಟ ಇದೆ. ಇವಾಗ ಅಂಪೈರಿಂಗ್ ಮಾಡ್ತಾ ಇದ್ದೀರಾ ನೀವು ಕ್ರಿಕೆಟ್ ಆಡ್ತಾ ಇದ್ದೀರಾ? ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ. ಆಡಕ್ ಬರುತ್ತಾ? ಆಡಕ್ಕೆ ಬಂದಿಲ್ಲ ಅಂದ್ರೂ ಆಡ್ತೀವಿ. ಬೌಲಿಂಗ ಬ್ಯಾಟಿಂಗ? ಬ್ಯಾಟಿಂಗ್ ಮಾತ್ರ ಕರೀರಿ, ಫೀಲ್ಡಿಂಗ್ ಮಾತ್ರ ಕರೀರಿ. ಓಕೆ, ನಾವು ಬ್ಯಾಟಿಂಗೇ ಆಡೋದು, ನಮಗೆ ಬೇರೆ ಎಲ್ಲ ಬರಲ್ಲ. ಸೊ ಯಾವ ಊರಿದು? ನಿಜವಾಗ್ಲೂ ಗೊತ್ತಿಲ್ಲ ಇದು ಯಾವ ಊರಂತ. ಯಾವ ಊರಂತ ಗೊತ್ತಿಲ್ಲ. ಹುಣಸಮಾರ್ನಹಳ್ಳಿ. ಒಟ್ನಲ್ಲಿ ಊರೊಳಗಡೆ ಗಲ್ಲಿಲಿ ನಡ್ಕೊಂಡು ಬಂದಾಗ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಏನ್ ನಡೀತಾ ಇದೆಯಪ್ಪ ಎಲೆಕ್ಷನ್ ರ್ಯಾಲಿಗೆ? ಹೆಂಗೆ ಇವ್ರಿಗೆ ಎಲ್ಲರ ಕೈಲೂ ನನ್ನ ಕೆಲಸ ಏನಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು. ಇಷ್ಟು ಜನ ನೆಕ್ಸ್ಟ್ 100 ಅಲ್ಲ 1000ಕ್ಕೆ ದಾಟ್ಬಿಡತ್ತೆ. ಇವಾಗ ಹಂಗೆ ಮಾಡಿ ಹೇಳ್ತೀನಿ. ಫೋನ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ, ಫೋನ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಇಲ್ಲೊಂದು ಸ್ಕ್ಯಾನರ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಓಹೋ ಸ್ಕ್ಯಾನ್ ಮಾಡಿ ತಕ್ಷಣ ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ. ಐಡಿಯಾ ಕೊಡ್ತಾ ಇದ್ದಾರೆ ನೋಡಿ. ಐಡಿಯಾಗಳು ಬರ್ತಾ ಇರುತ್ತೆ ಅವಾಗ ಅವಾಗ. ಫಸ್ಟ್ ಹೊಟ್ಟೆಗೆ ಊಟ ಇಲ್ಲ ಏನಿಲ್ಲ. ಈಗ ಅಲ್ಲಿ ಊಟಕ್ಕೆ ಹೋಗ್ತಿದ್ವಲ್ಲ, ಬಿಸಿಲು ಬೇರೆ, ಅದಕ್ಕೆ ಇವಾಗ ಹೋಗ್ತಿದ್ವಲ್ಲ. ಈಗ ಬಿಚ್ಚಾಕ್ಬೇಕಿತ್ತು ನೀಗಾಡ, ಹಂಗೆ ಹಾಕೋ ಬರ್ತಾ ಇದ್ದೀನಿ. ಅಲ್ಲ ಹೋಗೋದು ಸ್ಪೀಡು 80ರಲ್ಲಿ, ನೀಗಾಡ್ ಬೇರೆ. ನೀನು ಸೇಫ್ಟಿಗೆ ಇರ್ಲೇಬೇಕಪ್ಪ. 80ರಲ್ಲಿ ಹೋಗ್ಲಿ 50ರಲ್ಲಿ ಹೋಗ್ಲಿ. ಅಲ್ಲಿ ಯಾರೋ ಒಂದು ಅರವಿಂದ್ ಟೀಮ್ 2 ಅರವಿಂದ್ ಬಂದಿಲ್ವಾ ಬ್ರೋ? ಏನಿಷ್ಟು ವೈಟ್ ಕಾಣಿಸ್ತಿದ್ದೀರಾ? ಏನಿದು ಸೀಕ್ರೆಟ್? ಸ್ವಲ್ಪ ಕಡಿಮೆ ಇದೆ ಅಲ್ಲ, ಅದಕ್ಕೆ ಅದಕ್ಕೆ ವೈಟ್ ಕಾಣಿಸ್ತಿದ್ದೀರಾ? ಹೆಸರಿಗೆ ತಕ್ಕಂತೆ ಸ್ವಲ್ಪ ಬೆಳಕು ಕೊಡ್ತಾ ಇದೆ. ಮಾತಾಡೋದಕ್ಕಿಲ್ಲ, ಫಸ್ಟ್ ತಿಂಡಿ ಬೇಕು. ತಿಂಡಿ ಕೊಡ್ತೀವಿ. ಇಂಗ್ಲಿಷ್ ಕಮೆಂಟ್ರಿ ಕೊಡ್ಬೇಕು. It's a no ball and a free hit there. ಇನ್ನೊಂದು ಮೈಕ್ ಅಲ್ಲಿದೆ ಸರ್, ಗ್ರೌಂಡ್ ಅಲ್ಲಿ ಇನ್ನೊಂದು ಮೈಕ್ ಇದೆ. ಸಿಕ್ಕದ ಕೊಡ್ತೀವಿ. ಕಿರಣ್ ಕರ್ಕಟವಾದ ಶಬ್ದದ ಕಿರಣ್ ಅವರೇ. ಇಲ್ಲಿ ಇದೆ. ನೋಡಾಯ್ತು. ಆಗಿದ್ಯಾ? ಈ ಕಪ್ಪಲ್ಲಿ ಇಟ್ಕೋದು ಯಾವ್ದಾರು ಒಂದಾರ ಇಟ್ಕೊಂಡು ಸೊ ಕ್ರಿಕೆಟ್ ಇನ್ನೂ ಆಡ್ತಾನೆ ಇದ್ದಾರೆ ಸೀರಿಯಸ್ಲಿ. ಅಲ್ಲಿ ಆಡ್ತಾನೆ ಇದ್ದಾರೆ. ನನಗಂತೂ ಫುಲ್ಲು ಊಟ ಮಾಡಿದ್ವಿ, ಚಂದ ಬಿರಿಯಾನಿ ಕೊಟ್ಟರು. ಇಲ್ಲೆಲ್ಲ ಕಾರ್ಡ್ಸು, ಕ್ರಿಕೆಟು, ಅದು ಇದು ಅಂತ ತುಂಬ ಬಾಯ್ ಟೇಕ್ ಕೇರ್ಸ್ ಗಾಯ್ಸ್, ಬಾಯ್ ಬಾಯ್. ಇಲ್ಲಿ ಚಂದ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವುಗಳು ಇಲ್ಲಿ ಚಂದ ನಿದ್ದೆ ಮಾಡಿ ಇವಾಗ ಕಾಲ್ ಮಾಡಿದ್ದಕ್ಕೆ ಅಲ್ಲಿಗೆ ಎದ್ದೋಗ್ತಾ ಇದ್ದೀನಿ. ನಮ್ಮ ಟೀಮವರೇ ಆ್ಯಕ್ಚುಲಿ ನಮ್ಮ ಟೀಮವ್ರು ಇನ್ನೊಂದಿಬ್ಬರು ಇದ್ದಿದ್ದರೆ ನಾವೇ ವಿನ್ ಆಗ್ತಿದ್ದೋ. ಬಟ್ ಇನ್ನೂ ಗೊತ್ತಿಲ್ಲ, ಇನ್ನೂ ವಿನ್ ಆಗಿಲ್ಲ ಯಾರೂ. ಬಟ್ ಚೆನ್ನಾಗಿ ಆಡೋರೆ ಹೋಗ್ಬಿಟ್ಟಿದ್ದಾರೆ. ಬಾಯ್, ನಮ್ಮ ಮ್ಯಾಚ್ ಅಂತೆ ಬನ್ನಿ ಆಟಾಡುವ. ಅದಕ್ಕೆ ನೀವು ಹೋಗ್ತಾ ಇದ್ದೀರಾ? ಓಕೆ ಬಾಯ್, ಟೇಕ್ ಕೇರ್. ಸೊ ಎಲ್ಲ ಹೋಗ್ತಾ ಇದ್ದಾರೆ. ನಾವು 3 ಮತ್ತೊಂದು ಜನ ಅದು ಏನು ಆಡ್ತೀವಿ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೋಡಿ ನಮ್ಮ ಟೀಮಲ್ಲಿ ನಾನು, ಇವರು, ಅಲ್ಲೊಬ್ಬ ಕೂತರು, 3 ಜನ. ಇನ್ನೆಲ್ಲ ಹೊರಟೋಗಿದ್ದಾರೆ, ಮಿಕ್ಕಿದವ್ರು ಜಗಳ ಮಾಡ್ತವ್ರೆ. ಏನಾಗ್ತಿದೆ ನೆಕ್ಸ್ಟು? ಓ ದೇವ್ರೇ, ಬನ್ನಿ ಗಾಯ್ಸ್ ಹೋಗಿ ಗೇಮ್ ಆಡುವ, ಊಟ ಮಾಡಿ ಇದು ಮಾಡುವ. ನಿಜವಾಗ್ಲೂ ಸ್ವಲ್ಪ ಬೋರ್ ಆಗ್ತಿದೆ ಆ್ಯಕ್ಚುಲಿ. ಊಟ ಮಾಡಿದ ತಕ್ಷಣ ನಾನು ಮಲ್ಕೊಬಿಟ್ಟೆ. ಬನ್ನಿ ಹೋಗುವ.
ಆಯ್ತು ಅನುಷ್ರಾಜ್, ಹಾಯ್. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಮ್ಯಾಚ್ ತುಂಬಾ ಫೈಟ್ಗಳಿದಾವೆ, ಆದ್ರೆ ಬಿಸಿಲು ಹಂಗೆ ಗುಮ್ತಾ ಇದೆ. ಹೌದಾ? ಹಾಗಾಗಿ ಸ್ವಲ್ಪ ಟೈರ್ಡ್ ಆಗ್ಬಿಟ್ಟಿದ್ದೀವಿ. ಗೆಲ್ತೀರಾ ಮ್ಯಾಚ್ನ? ಗೆಲ್ತೀವಿ. ಈಗ ಫಸ್ಟ್ ಮ್ಯಾಚ್ ಹಂಗೆ ಎಷ್ಟೋ ವರ್ಷ ಆದ್ಮೇಲೆ ಆಡಿದ್ದು, ಬಟ್ ಆದ್ರೂ ಗೆದ್ಬಿಟ್ವಿ. ಓಕೆ, ಒಳ್ಳೆ ಸ್ಕೋರ್ ಹೊಡೆದ್ವಿ. ಚೆನ್ನಾಗಿದೆಯಾ ಟೀಮ್? ಓಕೆ, ಎಂಜಾಯ್ ಮಾಡ್ತೀರಾ? ಚೆನ್ನಾಗಿದೆ. ಆಮೇಲೆ ರೈಡ್ ಚೆನ್ನಾಗಿತ್ತು ನೋಡಿ. ಅಲ್ಲಿ ಸ್ಟೇಜ್ ಹುಡುಗಿರ್ ನಂಗೆ ಹಂಗೆಲ್ಲ ಆಡ್ಕೋಬಾರ್ದು. ಡೆಡಿಕೇಶನ್ ಮೆಚ್ತಾ ಇದ್ದೀವಿ. ಇಂಥ ಬಿಸಿಲಲ್ಲಿ ಕೂಡ ಅವ್ರು ಆಡ್ತಿದಾರಲ್ಲ. ಹುಡುಗಿದ ಸ್ಟ್ರಾಂಗ್ ಅದು. ಮಕ್ಕಳೇ ಸ್ಟ್ರಾಂಗ್ ಗುರು. ನಾವು ಮ್ಯಾಚು ಸೋತು ಹೊರಡ್ತಾ ಇದ್ದೀವಿ ಗೈಸ್. ಆಗಲ್ಲ ಅಂದಾಗಿ ಫೋಟೋ ತೆಕ್ಕೊಂಡು ಲಾಸ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಫೋಟೋ ಹಾಕೋಣ. ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ. ಧನುಷ್ ರಾಜರೇ, ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ? ಮಾತೇ ಬರಲ್ಲ. ಮಾತೇ ಬರಲ್ಲ. ಯಾಕೆ ಮಾತು ಬರಲ್ಲ? ಯಾಕೆ ಮಾತು ಬರಲ್ಲ? ಇವಾಗ ಇಲ್ಲೊಂದು ನೈಟ್ ಟೀ ಗ್ರೀನ್ ಟೀ ಹಾಕಿದ್ರೆ ಸರಿ ಹೋಗುತ್ತೆ. ಅಯ್ಯೋ, ಅದಕ್ಕೆ ನಿಲ್ಸಿದ್ದೀರಾ? ಸೊ ಇದೊಂದು ಪುಟ್ಟ ವಿಡಿಯೋ ಆಗಿರುತ್ತೆ, ಬಿಕಾಸ್ ನಾನೆಲ್ಲೂ ಒಂದು ಲೊಕೇಶನ್ ಅಂತ ಹೋಗಿರಲಿಲ್ಲ. ಆ್ಯಕ್ಚುಲಿ ಒಂದು ಕ್ರಿಕೆಟ್ ಮ್ಯಾಚ್ ಅಂತ ಹೋಗಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಬೇರೆಯವ್ರು ಗೇಮ್ ಆಡಬೇಕು, ಅಂದರೆ ಬೇರೆಯವ್ರು ಬ್ಯಾಟಿಂಗ್ ಮಾಡಬೇಕಿದ್ರೆ, ಬಾಲಿಂಗ್ ಮಾಡಬೇಕಿದ್ರೆ ನಾನು ಸುಮ್ಮನೆ ಕುತ್ಕೊಂಡು ಆಡಿಯನ್ಸಾಗಿ ನೋಡೋದು ಬೋರ್ ಆಗ್ತಿತ್ತು. ಬಟ್ ನಾವೇ ಫೀಲ್ಡಿಗೆ ಆಡಬೇಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಪವನ್ ಅವರೇ, ಪವನ್ ಓಕೆ ಗೈಸ್, ಇವಾಗ ಎಲ್ಲ ಆ್ಯಕ್ಚುಲಿ ನಾವು ಫೈನಲ್ವರೆಗೂ ಬಂದು ಸೋತೋಕೆ ಫೈನ್, ನೋ ಪ್ರಾಬ್ಲಮ್. ಸೋತೋರು ಎಲ್ಲ ಹೊರಟ್ಬಿಟ್ಟು ಆ್ಯಕ್ಚುಲಿ. ಸೊ ನಾವು ಒಂದು 7 ಮೆಂಬರ್ಸ್ ಬಂದು ಓಕೆ ಲೇಟ್ ಆಗಿದೆ ಅಂತ ಆಲ್ರೆಡಿ ಟೈಮ್ 7:30. ಸೊ ಒಂದು ಚಿಕ್ಕ ಟೀ ಬ್ರೇಕ್ ಹಾಕೋಣ, ಆಮೇಲೆ ಎಲ್ಲರೂ ಬೇರೆ ರೂಟ್ ಚೇಂಜ್ ಆಗುತ್ತೆ ಅಂತ ಹೇಳಿ ನಿಲ್ಲಿಸಿದ್ವಿ. ಎಲ್ಲ ಅವ್ರವ್ರು ಲೋಕದಲ್ಲೇ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ಟಯರ್ಡ್ ಆಗಿದ್ದಾರೆ. ಬಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾರೆ ಕ್ರಿಕೆಟಲ್ಲಿ. ಆಯ್ತು ಪವನ್, ಹೇಗಿತ್ತು ಪವನ್ ರಾಯ್? ನೋವ್ತಿದ್ಯಾ? ಆಕ್ಚುಲಿ ನೀವಿಬ್ಬರು ಮಸ್ತಾಗಿ ಆಡಿದ್ರಿ. ಸತ್ಯ ಆ್ಯಂಡ್ ಪವನ್ ಎಷ್ಟು ಚಂದ ಆಡಿದ್ರು ಕ್ರಿಕೆಟ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಆಡಿದ್ರು. ಫಸ್ಟ್ ಮ್ಯಾಚ್ ಇವ್ರು ಆಟ ಆಡಿದ್ದು ನೋಡ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ವಿ ಪಕ್ಕ ಇವರೇ ಹೊಡಿತಾರೆ ಅಂತ ಅನ್ಕೊಂಡು, ಲಾಸ್ಟಲ್ಲಿ ಮಿಸ್ ಆಗೋಯ್ತು. ಯಾವುದೋ ಒಂದು ಟೀಮ್ ಇತ್ತಲ್ಲ, ಆ ಟೀಮು ಒಂದೇ ಟೀಮು 45 ಎಕ್ಸ್ಟ್ರಾ ರನ್ ಕೊಟ್ಟಿದ್ದಾರೆ. ನೋ ಬಾಲು ವೈಡು, ಅದಕ್ಕೆ ಬೇಜಾರಾಗಿ ಎಲ್ಲ ಸೊ ಲಾಸ್ಟಿಗೆ ಕೆಲವೊಂದು ಬೇಜಾರಾಯ್ತು ಅಷ್ಟೇ, ಅಂದರೆ ಆಟ ಬೋರ್ ಆಯಿತು ಅಂತ ಅಷ್ಟೇ. ಯಾಕೆಂದರೆ ತುಂಬ ಟೀಮ್ಸ್ ಆಗೋಯ್ತು ಆ ರೀಸನ್ಗೆ. ಬಟ್ ಇವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಮಾತ್ರ. ನಾವು ಇವ್ರು ಆಡಿ ನೋಡಿ ಪಕ್ಕ ಪವನ್ ಸತ್ಯನೇ ಹೊಡೆಯೋದು ಅನ್ಕೊಂಡ್ಬಿಟ್ಟಿದ್ದು. ಬನ್ನಿ ಇವಾಗ ಎಲ್ಲೂ ಬಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದ್ದಾರೆ. ನಾವು ಗರ್ಲ್ಸು ಸುಮ್ಮನೆ ನಿಂತ್ಕೊಂಡು ಅವಾಗ ಕ್ಯಾಚ್ ಹಾಕೊಂಡು ನಿಂತ್ಕೊಂಡಿದ್ದಷ್ಟೇ. ಬನ್ನಿ ಇವಾಗ ಒಂದು ಟೀ ಕುಡಿದು ಹೋಗೋಣ.